ಆ ಬಸ್ಸಿನ ಪ್ರಯಾಣ ನನಗ್ ಬೇಕಾಗಿಲ್ಲ ಪುಣ್ಯವತಿ. ನನ್ ಗುರಿ, ನನ್ ಡೆಸ್ಟಿನೇಷನ್ ಇದಲ್ಲ. ಹಾಗಾದ್ರೆ ನಾನ್ ಈ ಪ್ರಯಾಣದ ಮಧ್ಯದಲ್ಲಿ ಇಳ್ದೋಗ್ಬೇಕಾ? ಇದೇನಾ ನಿಮ್ ತೀರ್ಮಾನ? ಬದ್ಲಾಗ್ತೀರಾ, ನನ್ನನ್ನ ಅರ್ಥ ಮಾಡ್ಕೋತೀರಾ, ನನ್ನ ಸ್ವೀಕರಿಸ್ತೀರಾ ಅಂತ ಇಷ್ಟು ದಿನ ಕಾದೆ. ಆದ್ರೆ ನನ್ನನ್ನು ಆವರಿಸಿರೋ ಆ ಮೂರ್ಖತನದ ಭ್ರಮೆ ಈಗ ದೂರ ಆಗಿದೆ. ಇವತ್ತು ನನ್ ಕಣ್ ಮುಂದೆ ಇರೋ ಪರ್ದೆಗಳೆಲ್ಲ ಸುಟ್ಟು ಬೂದಿ ಆಗಿದೆ. ಇನ್ನು ನಾನ್ ಯಾಕೆ ಇಲ್ಲಿರ್ಬೇಕು? ಗಂಟೆನ ಎದುರಿಸಿ ನಿಲ್ಲುವಷ್ಟು ಅಹಂಕಾರ ಇದೆ ಅಂತ ನನಗ್ ಲೇಟಾಗಿ ಅರ್ಥ ಆಯ್ತು. ನನ್ ಏನೇ ಮಾಡಿದ್ರು, ಹೇಗೆ ಇದ್ರು, ಎಷ್ಟೇ ಕರಗಿದ್ರು ನಿಮ್ ಕಳ್ಳ ಮನ್ಸು ಮಾತ್ರ ಕರಗಲ್ಲ ಅಂತ ನನಗ್ ಸ್ಪಷ್ಟವಾಗಿ ಅರ್ಥ ಆಯ್ತು. ಪವಿತ್ರ ಬಂಧನ 3 ದಿನದ ಆಟವನ್ನಾಗಿ ಮಾಡಿರೋ ನಿಮ್ ಈ ಪುರುಷ ಅಹಂಕಾರಕ್ಕೆ ನನ್ ಸ್ತ್ರೀತ್ವ ಯಾವತ್ತೂ ತಲೆಬಾಗಲ್ಲ. ಗಂಡ ಅನ್ನೋ ಅಧಿಕಾರದಿಂದ ಆಡೋ ಮಾತಿಗೆ ನನ್ ಬೆಲೆ ಕೊಡ್ತೀನಿ. ಆದ್ರೆ ಗಂಡಸು ಅನ್ನೋ ಅಹಂಕಾರದಿಂದ ಆಡೋ ಮಾತಿಗೆ ಈ ಗೌರಿಲಿರೋ ಹೆಣ್ಣು ಯಾವತ್ತೂ ತಲೆಬಾಗಲ್ಲ. ನಿಮ್ ಜೊತೆ ಜೀವನ ಪರ್ಯಂತ ಪ್ರಯಾಣ ಮಾಡಕ್ ಸಾಧ್ಯ ಇಲ್ಲ ಅಂದ್ಮೇಲೆ ನಾನೊಂದು ನಿರ್ಧಾರಕ್ಕೆ ಬಂದಿದೆ. ನನ್ ಜೀವನದ ಪ್ರಯಾಣನ ಇಲ್ಲೇ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಈಗ ಕನಿಷ್ಠ ಪಕ್ಷ ನೀವಾದ್ರೂ ನೆಮ್ಮದಿಯಾಗಿರ್ತೀರ. ಅಲ್ಲಿ ಎಷ್ಟೋ ಸಲ ನಮ್ ಸ್ಟೇಷನ್ ಬರಕ್ಕೂ ಮುಂಚೆ ರೈಲ್ ಇಳ್ದೋಗ್ಬೇಕಾಗತ್ತೆ. ನಾನು ಈಗ ಮಾಡ್ತಿರೋದು ಅದನ್ನ. ಗಂಡ ಹೆಂಡತಿ ಅಂದ್ರೆ ಹಳಿ ಮೇಲೋಗು ಒಂದ್ ರೈಲು ಅಂತ ಅನ್ಕೊಂಡಿದ್. ಆದ್ರೆ ನಮ್ ಕತೆ ಹಾಗಲ್ಲ ವಿವೇಕ್ ಸರ್. ಆ ಒಂದೇ ರೈಲ್ಗೆ 2 ಹಳಿಗಳಿದ್ದಂಗೆ. ಪೂರ್ತಿ ಜರ್ನಿಲಿ ಆ ಹಳಿಗಳು ಯಾವತ್ತು ಪಕ್ಕದಲ್ಲೇ ಇದ್ರು ಯಾವತ್ತು ಒಂದಾಗಲ್ಲ, ಯಾವತ್ತು ಸೇರಲ್ಲ ಅಂತ ಸ್ಪಷ್ಟವಾಗಿ ಅರ್ಥ ಆಯ್ತು. ಅರ್ಥ ಆದ್ಮೇಲೂ ಮುಂದೆ ಯಾವ್ದೋ ಒಂದ್ ಪವಾಡ ನಡೆಯುತ್ತೆ, ನಾವ್ ಒಂದಾಗ್ತೀವಿ ಅಂತ ಹುಚ್ಚಿ ತರ ಕಾಯ್ಕೊಂಡ್ ಬದ್ಕಕ್ಕೆ ನನ್ಗಾಗಲ್ಲ ಸರ್. ನಿಮ್ಮ ಆ ಗಂಡಸಿನ ಅಹಂಕಾರಕ್ಕೂ ಈ ಗೌರಿ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರ. ಗಾಬರಿ ಆಗದೆ ಇನ್ನೇನ್ ಮಾಡ್ಲಿ? ಬೆಳಿಗ್ಗೆ ನೀವು ಉಪವಾಸ ಇರೋದು ಬೇಡ ಅಂತ ಹಣ್ಣು ಹಾಲು ಕೊಟ್ಟಿದ್ದಲ್ಲ, ಮತ್ ಯಾಕೆ ನಿಮಗ್ ಸುಸ್ತಾಯ್ತು? ಯಾಕೆ ತಲೆ ಸುತ್ತು ಬಂತು? ಇಷ್ಟು ಆರೋಗ್ಯವಾಗಿ ಗಟ್ಟಿಯಾಗಿದ್ದವ್ರು ಈಗ ತಿಡಿದಂತ ಬಿದ್ದಿದ್ ನೋಡಿದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ನನಗೇನು ಆಗಿಲ್ಲಮ್ಮ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಹೋಗ್ಬಿಡುತ್ತೆ. ಮಾವ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಆತದ ಬನ್ನಿ, ನಡ್ರಿ ಅಪ್ಪಾಜಿ. ಬನ್ನಿ ಮಾವ. ಪ್ಲೀಸ್ ಪ್ಲೀಸ್ ಸುಮ್ನೆ ರೀ. ವಿವೇಕ್ ಬಾ ಹೋಗ. ರೀ ನಿಮ್ಗೇನು ಆಗಲ್ಲ ರೀ. ನೋಡಬೇಕಾದ್ರೆ ಡಾಕ್ಟರ್ ನಿಮ್ಗೆ ಏನು ಆಗಿಲ್ಲ ಅಂತಾನೆ ಹೇಳ್ತಾರೆ. ಶಾರದಾ, ಇವ್ರಿಗೆಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ಈ ಮಕ್ಕಳು ಕೇಳ್ತಾ ಇಲ್ಲ. ಏನ್ ಮಾಡಿ ಸಮಾಧಾನ ಮಾಡ್ಕೊಡಿ. ಬನ್ನಿ ತಾತ. ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಸಮಾಧಾನ ಯಾಕೋ ಹೆದರಿಕೆ ಆಗ್ತಿದೆ ವಿವೇಕ್. ಅಪ್ಪಾಜಿಗೆ ಯಾವತ್ತೂ ಈಗ ಆಗಿದೆ ಇಲ್ಲ. ಏನಾರು ಹೆಚ್ಚು ಕಡಿಮೆ. ಅಪ್ಪ ಯಾಕೆ ತರ ಪ್ಯಾನಿಕ್ ಆಗ್ತಾ ಇದೀರಾ? ತಾತಂಗ್ ವಯಸ್ಸಾಗಿದೆ, ಓಡಾಟದಲ್ಲಿ ಸ್ವಲ್ಪ ಸುಸ್ತಾಗಿರುತ್ತೆ. ಏನು ಆಗಲ್ಲ, ಆರಾಮಾಗಿ ಎದ್ ಬರ್ತಾರೆ. ನೀವು ಧೈರ್ಯ ತಗೊಳ್ಳಿ. ತುಂಬಾ ಡ್ರಾಪ್ ಆಗ್ತಾ ಇದೆ. ಸಿಂಪ್ಟಮ್ಸ್ ನೋಡಿದ್ರೆ ಯಾಕೋ ಬೇರೆನೆ ಡೌಟ್ ಆಗ್ತಾ ಇದೆ. ಹೀಗೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿ, ಅಂಕೋಲಜಿ ಪ್ರೊಫೈಲ್ ರನ್ ಮಾಡ್ಬೇಕು, ಅಲ್ಟ್ರಾಸೌಂಡ್, ಅಬ್ಡಮನ್ ಸ್ಕ್ಯಾನಿಂಗ್ ರೆಡಿ ಮಾಡಿ, ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿ. ರಿಪೋರ್ಟ್ಸ್ ನನ್ನ ಚೇಂಬರ್ ತಗೊಂಡಿ. ಓಕೆ ಡಾಕ್ಟರ್. ಸರ್, ಸಿವಿಯರ್ ಆಗಿ ವೆಯ್ಟ್ ಲಾಸ್ ಆಗ್ತಿದೆ, ಬಾಡಿಲಿ ಇಷ್ಟೊಂದು ಸುಸ್ತಿದೆ. ಆದ್ರೂ ಯಾಕೆ ಸರ್ ಬರೋದಕ್ಕೆ ಇಷ್ಟೊಂದು ತಡ ಮಾಡಿದ್ರೆ? ಮನುಷ್ಯರಲ್ವ ಡಾಕ್ಟ್ರೆ, ಕಾಲಕ್ರಮಣ ಏನೋ ಪವಾಡ ನಡೆಯುತ್ತೆ, ಎಲ್ಲ ಸರ ಹೋಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈ ಭ್ರಮೆ ಅನ್ನೋದಿದೆಯಲ್ಲ, ಅದೇ ಸುಳ್ಳು ಮಾಡ್ಬಿಡ್ತು. ಸರ್, ಮೆಡಿಕಲ್ ಸೈನ್ಸ್ ಅಲ್ಲಿ ಪವಾಡ್ಗಳಿಗಿಂತ ರಿಪೋರ್ಟ್ಗಳು ಜಾಸ್ತಿ ಮಾತಾಡ್ತಾವ್ ಸರ್. ಫಸ್ಟ್ ರಿಪೋರ್ಟ್ ಬರ್ಲಿ, ಆಮೇಲೆ ನೋಡಿ ಹೇಳ್ತೀನಿ. ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿದ್ರು, ಪೂಜೆನಲ್ಲಿ ಎಷ್ಟು ನಗ್ನಗ್ತಾ ಕೂತಿದ್ರು. ಇದ್ದಕ್ಕಿದ್ದಾಗೆ ಬಿದ್ದು ಬಿಟ್ರಲ್ಲ, ಏನಾಯ್ತು ಇವ್ರಿಗೆ? ನನಗಂತೂ ಜೀವನೇ ಹೋದಂಗಾಗ್ತಾ ಇದೆ. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಹೌದಜ್ಜಿ, ತಾತಂಗೇನು ಆಗಿರಲ್ಲ. ಹಾಸ್ಪಿಟಲ್ಗೆ ಹೋಗಿದಾರಲ್ವಾ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ನಗ್ನಗ್ತಾ ವಾಪಸ್ ಬರ್ತಾರೆ. ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗಜ್ಜಿ? ಆಡಿದ ಕಟುವಾದ ಮಾತುಗಳಿಗೆ ಈ ಸುಳ್ಳಿನ ಸಂಸಾರ ಸಾಕು ಅಂತ ಇವತ್ತೇ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ಈ ಮನೆ ಆಧಾರ ಸ್ತಂಭನೆ ಕುಸ್ತು ಬಿದ್ದಿರೋ ಈ ಟೈಮಲ್ಲಿ ನಾನು ಹೋದ್ರೆ ಅದ್ ನನ್ ಅಹಂಕಾರ ಆಗುತ್ತೆ ಹೊರತು ಮನುಷ್ಯತ್ವ ಆಗಲ್ಲ. ಆ ಭಗವಂತನ ದಯೆಯಿಂದ ತಾತ ಕ್ಷೇಮವಾಗಿ ಮನೆಗ್ ಬರ್ಲಿ, ಆಮೇಲೆ ನನ್ ದಾರಿ ನನ್ಗೆ. ಅಳ್ಬೇಡಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಜಸ್ಟ್ ಸ್ಟಾಪ್ ಇಟ್ ಗೌರಿ. ಈ ಮನೆಗೆ ಬೆಂಕಿ ಹಚ್ಚೋದು ನೀನೆ, ಬೆಂಕಿ ಹತ್ಕೊಂಡು ಉರಿತಾ ಇರ್ಬೇಕಾದ್ರೆ ಅಯ್ಯೋ ಮನೆಗ್ ಬೆಂಕಿ ಬಿದ್ಬಿಡ್ತು ಅಂತ ಅಳೋದು ನೀನೆ. ಜಸ್ಟ್ ಸ್ಟಾಪ್ ಇಟ್ ಗೌರಿ. ಮನೆ ಕಾಲಿಟ್ಟಾಗಿಲ್ಲ ಒಂದಾದ್ಮೇಲೊಂದು ತೊಂದ್ರೆ ಆಗ್ತಾನೆ ಇದೆ. ಪಾಪ ನಮ್ಮಪ್ಪ ಎಷ್ಟು ಆರೋಗ್ಯವಾಗಿದ್ರು, ಇವತ್ತು ನೋಡು ಸಾವು
ಪೂಜೆ ಮಾಡ್ಬೇಕಾದ್ರೆ ಆಗಿದ್ದ ಅಪಘಾತ ಅನಾಹುತದಿಂದ ಅಪ್ಪ ಕುಸ್ತ್ ಬಿದ್ರು. ದರಿದ್ರ ಖಾಲಿ ಮನೇಲಿ ಇಟ್ಟಾಗಿಂದ ಬರೀ ತೊಂದ್ರೆನೆ. ಏನ್ ಮಾತಾಡ್ತಿದ್ಯಾ ನೀನು? ನಿನ್ ನಾಲ್ಗೆಗೆ ಬ್ರೇಕ್ ಅನ್ನೋದೇ ಇಲ್ವಾ? ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ವಾ ನಿನ್ಗೆ? ನಾನ್ ಸತ್ಯ ತಾನೇ ಮಾತಾಡ್ತಾ ಇರೋದು. ಅವನ್ಗೆ ಏನಾಗಿದ್ಯೋ ಏನು ಅಂತ ನಾವೆಲ್ಲ ಜೀವನ ಕೈಲಿಡ್ಕೊಂಡು ಕೂತಿದೀವಿ. ನಿನ್ಗೆ ಅವ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನೇ ಇಲ್ವಾ? ಅದನ್ನ ಬಿಟ್ಟು ಈ ಸಮಯದಲ್ಲೂ ಕೂಡ ಇವಳನ್ನ ಬೈಯೋದು ಕುತಂತ್ರ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಅದಕ್ಕೆ ಜಸ್ಟ್ ಸ್ಟಾಪ್ ಇಟ್. ಈ ತರ ಕುತಂತ್ರ ಗಿತಂತ್ರ ಅಂತೆಲ್ಲ ನನ್ ಮೇಲೆ ಹೇಳ್ಬೇಡಿ. ಎಲ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಮಾವ ಆಸ್ಪತ್ರೆನಲ್ಲಿದ್ದಾರೆ. ಅವ್ರಿಗೆ ಏನಾಯ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ನೀವ್ ನೋಡಿದ್ರೆ ಇಲ್ಲಿ ಕಚ್ಚಾಡ್ತಿದ್ದೀರಲ್ಲ. ಎಲ್ರು ಮಾತಾಡ್ದೆ ಸುಮ್ನೆ ಇದ್ರೆ ಸರಿ. ನಮ್ ತಾತಂಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ವಿವೇಕ್, ನಿಮ್ ತಾತನ್ಗೆ ಮೊದ್ಲು ಏನಾದ್ರು ಉಸಿರಾಟ್ ತೊಂದ್ರೆ, ಮೂಗಲ್ ರಕ್ತ ಬರೋದು, ತುಂಬಾ ಸುಸ್ತಾಗಿರೋದು ನಿಮ್ ಗಮನಕ್ಕೆ ಏನೋ ಬಂದಿದ್ದ? ಇಲ್ಲ ಡಾಕ್ಟರ್, ಆತರ ಪ್ರಾಬ್ಲಮ್ ಎಲ್ಲ ಯಾವತ್ತೂ ಕಾಣಿಸ್ಕೊಂಡಿಲ್ಲ. ಆಕ್ಚುಲಿ ತಾತ ನಮ್ಗಿಂತ ಯಾವಾಗ್ಲೂ ಆಕ್ಟಿವ್ ಆಗಿ ಇರ್ತಾ ಇದ್ರು. ಏನ್ ಪ್ರಾಬ್ಲಮ್ ಡಾಕ್ಟರ್? ಡೈರೆಕ್ಟ್ ಮ್ಯಾಟರ್ ಬನ್ನಿ. ಅಲ್ಲ ವಿವೇಕ್, ಇಷ್ಟೊಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ, ನಿಮಗ್ ಗೊತ್ತಾಗದೆ ಇರೋದಕ್ಕೆ ಅದೇ ಸಾಧ್ಯ? ಡಾಕ್ಟರ್, ಏನೇ ಆಗಿದ್ರು ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಕ್ಯೂರ್ ಆಗುತ್ತೆ ತಾನೆ? ಕ್ಯೂರ್ ಆಗತ್ತೆ ಅಂತ ಪರ್ಫೆಕ್ಟ್ ಆಗಿ ಹೇಳಕ್ ಆಗಲ್ಲ. ಕೇಸು ನಾವು ಕೂಡ ಮೆಡಿಸಿನ್ ಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗಿರೋದು ಹೊಟ್ಟೆಲಿ ಕ್ಯಾನ್ಸರ್. There was something wrong, doctor. Are you saying, doctor? ಏನೋ ತಪ್ಪಾಗಿದೆ ಡಾಕ್ಟರ್, ತಪ್ಪಾಗಿದೆ. ಇನ್ನೊಂದ್ಸರಿ ಡಯಾಗ್ನೈಸ್ ಮಾಡಿ. ಸಮಾಧಾನ ಮಾಡ್ಕೊಳ್ಳಿ ಸರ್, ಇರೋ ವಿಚಾರ ಹೇಳಿದೆ ನಾನು. ಡಾಕ್ಟರ್, ವಾಟ್ ಇಸ್ ದಿಸ್? ಟೆಕ್ನಾಲಜಿ ಇಷ್ಟೆಲ್ಲ ಇಂಪ್ರೂವ್ ಆಗಿದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದೀರಲ್ಲ. ಪ್ಲೀಸ್ ಡಾಕ್ಟರ್, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ ಕೊಡಿ ಪ್ಲೀಸ್. ಟ್ರೀಟ್ಮೆಂಟ್ ಇಲ್ಲ ಅಂತ ನಾನು ಹೇಳಿಲ್ಲ, ಆದ್ರೆ ನಿಮ್ ತಾತನ ವಯಸ್ಸು 80 ಮೇಲಿದೆ. ನಾವು ಕೂಡ ಐ ಡೋಸೇಜ್ ಮೆಡಿಸಿನ್ ಗೆ ಅವ್ರ ದೇಹ ತಡ್ಕೊಳತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ನಾನ್ ಡಾಕ್ಟರ್ ಆಗಿ ಸತ್ಯ ಹೇಳಲೇಬೇಕಲ್ವಾ? ಈಗ ನಿಮ್ ತಾತನ್ಗಿರೋ ಕಂಡೀಷನ್ ನೋಡಿದ್ರೆ ಮ್ಯಾಕ್ಸಿಮಮ್ ಅಂದ್ರು 3 months ಅಷ್ಟೇ. ಅಪ್ಪ ಪ್ಲೀಸ್, ದೇಹನ್ ತಿನ್ನತ್ತೆ, ನಮ್ ಕಣ್ಣೀರು ಅವ್ರ ಆತ್ಮಸ್ಥೈರ್ಯ ತಿನ್ಬಿಡುತ್ತೆ. ನಾವು ಅವ್ರನ್ನ ಎಷ್ಟು ಖುಷಿಯಾಗಿ ಇಟ್ಕೊಂಡಿರ್ತೀವೋ ಅವ್ರ ಆಯಸ್ಸು ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ನಮ್ ತಾತಂಗೆ ವಿಷಯ ಗೊತ್ತಾ? ಇಲ್ಲ, ಈ ಟೈಮಲ್ಲಿ ಹೇಳಿದ್ರೆ ಅವ್ರು ಕೊಲಾಪ್ಸ್ ಆಗ್ತಾರೆ, ಅದಕ್ಕೆ ಹೇಳಿಲ್ಲ. ಯಾಕಂದ್ರೆ ದಯವಿಟ್ಟು ಅವ್ರಿಗೆ ವಿಷಯ ಯಾವತ್ತೂ ಹೇಳ್ಬಿಟ್ಟು ಅನ್ನೋ ನೋವಲ್ಲಿ ಅಳ್ಳೋದ್ ಬೇಡ. ತಾತ ಇರೋಷ್ಟು ದಿನ ನೆಮ್ಮದಿಯಾಗಿರ್ಬೇಕು. ಅಪ್ಪ, ತಾತನ್ ಕ್ಯಾನ್ಸರ್ ಇರೋ ವಿಷಯ ತಾತನ ಮಾತ್ರ ಅಲ್ಲ, ಮನೇಲಿರೋರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ಏನು ಹೇಳ್ತಿದ್ಯಾ? ಹೌದಪ್ಪ, ಈ ವಿಷಯ ಕೇಳಿ ನಿಮ್ಗೆ ತಡ್ಕೊಳಕ್ ಕಷ್ಟ ಆಗ್ತಿದೆ, ಇನ್ ಅಜ್ಜಿ ತಡ್ಕೊಳ್ತಾರ. ಆಮೇಲೆ ಈ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾದ್ರೆ ತಾತನ್ ಮುಖ ನೋಡಿ ಅಯ್ಯೋ ಪಾಪ ಅಂತ ಅನುಕಂಪ ತೋರ್ಸಕ್ ಶುರು ಮಾಡ್ತಾರೆ. ತಾತನಿಗೆ ಬೇಕಾಗಿರೋದು ನಮ್ ಕಣ್ಣೀರಲ್ಲ ಅಪ್ಪ, ಬರೀ ಖುಷಿ. ಈ ಸತ್ಯ ನಮ್ಮಿಬ್ಬರ ಮಧ್ಯನೇ ಇರ್ಲಿ. ಸರಿತಾ, ಹೊತ್ತದ್ಕೆ ಪೂಜೆ ಊಟ ಅಂತ ಮಾಡ್ಕೊಂಡು ಆರಾಮಿದ್ದವ್ರು ಯಾಕ್ ಬಿದ್ದು ಹೋಗ್ಬಿಟ್ರು? ಅಳ್ಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನೀವೇ ಈ ರೀತಿ ಧೈರ್ಯ ಗೆಟ್ರೆ ಹೇಗೆ? ಮಾವ ಆಸ್ಪತ್ರೆನಲ್ಲಿ ಇದಾರಲ್ವಾ, ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಮಾವ ಖಂಡಿತ ಹುಷಾರಾಗಿ ಮನೆಗ್ ಬರ್ತಾರೆ ಅತ್ತೆ, ನೀವ್ ಅಳ್ಬೇಡಿ, ಧೈರ್ಯವಾಗಿರಿ. ಶಮ್ಮ, ವಿವೇಕ್ ಕಾಲ್ ಮಾಡಿದ್ದೇನಾ? ಆಸ್ಪತ್ರೆಯಿಂದ ಏನಾದ್ರು ವಿಷಯ ಗೊತ್ತಾಯ್ತಾ? ಮಾಡ್ತಿದೀನಿಪ್ಪ, ಅಣ್ಣ ರಿಸೀವ್ ಮಾಡ್ತಿಲ್ಲ. ತಾಯಿ ಲಕ್ಷ್ಮಮ್ಮ, ಇಂತ ಒಳ್ಳೆ ದಿನ ನಮ್ಮ ಮನೆಗ್ ಯಾಕಿಂತ ಪರಿಸ್ಥಿತಿ ತಂದಿಟ್ಟಿದೀಯಾ? ಅಯ್ಯೋ ದೇವ್ರೆ, ಎಲ್ಲಾ ಒಬ್ರೊಬ್ರು ಕಾಲ್ ಗುಣ ಹೇಳಿದ್ರೆ ನಂದೇ ತಪ್ಪು ಅನ್ನೋ ತರ ಎಲ್ಲಾ ಸೇರ್ಕೊಂಡು ನನಗೆ ಬೈತೀರ. ಬಿಡಿ, ಮಾತಾಡಿ ಏನು ಪ್ರಯೋಜನ ಇಲ್ಲ. ಒಟ್ನಲ್ಲಿ ಅಪ್ಪಾಜಿ ಹುಷಾರಾಗಿ ಮನೆಗ್ ವಾಪಸ್ ಬಂದ್ರೆ ಅಷ್ಟೇ ಸಾಕು. ಇವ್ರೆಲ್ಲ ಯಾಕೆ ಹಿಂಗ್ ಪ್ರಾಣ ಹೋದರ್ ತರ ಗೋಳಾಡ್ತಿದಾರೋ? ಈ ಮುದ್ಕೊಂಡ್ ಹೆಂಗಿದ್ರು ವಯಸ್ಸಾಗಿದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಜೈ ಅನ್ಬಿಟ್ರೆ ಮುದ್ದೆ ಹೋಯ್ತಲ್ಲ. ಆಮೇಲೆ ಈ ಮನೆ ಆಸ್ತಿ ಎಲ್ಲಾನು ಡಿವೈಡ್ ಆಗುತ್ತೆ. ಆಗ ನನ್ ಗಂಡ ಅನಿಕೇತ್ ಒಂದು ದೊಡ್ಡ ಪಾಲ್ ಬರುತ್ತೆ. ಆ ದುಡ್ಡನ್ನ ಇಟ್ಕೊಂಡು ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಆರಾಮಾಗಿ ಸೆಟಲ್ ಆಗ್ಬೋದು. ನನಗೇನು ದೊಡ್ಡ ಕಾಯಿಲೆಯಿಂದ ಬಂದಿದೆ, ಆದ್ರೆ ಡಾಕ್ಟರ್ ನೋಡಿದ್ರೆ ನನ್ಗೇನು ಹೇಳ್ತಾನೆ ಇಲ್ವಲ್ಲಪ್ಪ. ಈಗೆಲ್ಲ ಏನಿಲ್ಲ ತಾತ, ಸ್ವಲ್ಪ BP ಜಾಸ್ತಿ ಆಗಿತ್ತು ಅಷ್ಟೇ. ನೀವೇನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡಿ. BP ಜಾಸ್ತಿ ಆಗಿದೆ ಅಂತ ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್ ಏನೇನೋ ಟೆಸ್ಟ್ ಮಾಡಿದ್ರಲ್ಲ, ನನ್ಗೆ ಯಾಕೋ ಡೌಟ್. ನಿಜ ಹೇಳ್ರು, ನನ್ಗೇನಾಗಿದೆ? ಏಜ್ ಅಲ್ಲಿ ಡಾಕ್ಟರ್ ಹತ್ರ ಬಂದ್ರೆ ಎಲ್ಲ ಚೆಕಪ್ ಮಾಡ್ತಾರೆ. ಬಜಿ ಯಾವ ಕಾಯಿಲೆನೂ ಇಲ್ಲ. ನೀವು 100 ವರ್ಷ ನಮ್ ಜೊತೆ ಚೆನ್ನಾಗಿರ್ತೀರಾ. ಏನಾಯ್ತು? ಹೇಗಿದ್ದೀರಾ? ಹೇಗಿದ್ದೀರಾ ತಾತ? ಹೇಗಿದ್ದೀರಾ? ಎಲೆ ಗಟ್ಟಿ ಆಗಿದೆ ಶಾಸ್ತ್ರ, ನನಗೇನೂ ಆಗಿಲ್ಲ, ಎಲ್ಲ ಸರೋಗಿದೆ. ನೀನ್ ಯಾಕೆ ಗಾಬರಿ ಆಗ್ತಾ ಇದೀಯಾ?
ಡಾಕ್ಟರ್ ಏನ್ ಹೇಳಿದ್ರು? ವಿವೇಕ್, ಡಾಕ್ಟರ್ ಏನ್ ಹೇಳಿದ್ರು? ಏನಿಲ್ಲಮ್ಮ, ಇಷ್ಟಕ್ಕೆ ಯಾಕೆ ತಾತನ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ರಿ ಅಂತ ಡಾಕ್ಟರ್ ನಮ್ಗೆ ಕ್ಲಾಸ್ ತಗೊಂಡ್ರು. ಇದೇ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು. ಅಪ್ಪಾಜಿ ತಿನ್ನಕ್ಕೆ ಏನಾದ್ರು ತಂದ್ಕೊಟ್ಟ? ಸ್ವಲ್ಪ ನೀರ್ ಕುಡಿರಿ ತಾತ. ಏನ್ ಬೇಕು ಹೇಳಿ ಮಾವ. ಸ್ಟಾಪ್ ಇಟ್! ಯಾಕೆ ಹಿಂಗ್ ಹಿಂಸೆ ಕೊಡ್ತಾ ಇದ್ದೀರಾ? ಅವರು ಉಸಿರಾಡ್ಬೇಕು, ಆಕ್ಸಿಜನ್ ಬೇಕು, ಸ್ವಲ್ಪ ಹಿಂದೆ ಹೋಗಿ. ಬನ್ನಿ, ರೆಸ್ಟ್ ಮಾಡಿ. ವಿವೇಕ್, ಈಗ ತಾನೇ ಬಂದಿದ್ರಿ, ಸ್ವಲ್ಪ ಹೊತ್ತು ಕೂತು. ಬನ್ನಿ ತಾತ, ರೆಸ್ಟ್ ಮಾಡಿ. ನಡೀರಿ, ಬನ್ನಿ ತಾತ, ರೂಮ್ ಹೋಗಿ ರೆಸ್ಟ್ ತಗೊಳ್ಳಿ, ಬನ್ನಿ. ರೀ ಏನಾಯ್ತು ರೀ? ಯಾಕೆ ಈ ರೀತಿ ಡಲ್ ಆಗಿ ನಿಂತಿದ್ದೀರಾ? ಏನಿಲ್ಲ ಸವಿತಾ, ಹಾಸ್ಪಿಟಲ್ ಅಲ್ಲಿ ತುಂಬಾ ಹೊತ್ತು ನಿಂತಿದ್ದೆ, ಅದಕ್ಕೆ ತಲೆನೋವು. ಕಾಫಿ ತಗೊಂಡ್ಬರ್ತೀಯಾ? ತರ್ತೀನಿ.